ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಸೊ ನಮ್ಮದಿಲ್ಲಿ ಫೋಟೋ ಶೂಟ್ ನಡೆದೈತಿ. ಯಾಕಂದ್ರೆ ಟ್ರೈನ್ ಫುಲ್ ಖಾಲಿ ಇತ್ತು. ಅದರ ಸಂಬಂಧ ನನ್ನ ಮಗ ಒಂದಿಷ್ಟು ಪೋಸ್ ಕೊಡಾತಿದ್ದ. ಸೊ ಫೋಟೋ ಶೂಟ್ ನಡೀತು. ನಾವು ಒಂದು ಊರಿಗೆ ಹೊಂಟೀವಿ. ಅದು ಯಾವ ಊರು ಅಂತಂದ್ರೆ ರೇಗನ್ಸ್ಬರ್ಗ್ ಅಂತ ಹೇಳಿ. ಸೊ ಇಲ್ಲೊಂದು ICE ಟ್ರೈನ್ ಪಾಸ್ ಆಯಿತು. ನೋಡ್ರಿ ಎಷ್ಟು ಫಾಸ್ಟ್ ಹೋಗುತ್ತಾ. ಹಂಗೆ ಟ್ರೈನ್ ಒಳಗೆ ಟೈಮ್ ಪಾಸ್ ನನ್ನ ಮಗ ಹೆಂಗೆ ಮಾಡ್ತಾನಂದ್ರೆ, ಹಿಂದ್ಗಡೆ ಯಾರು ಕುಂತಿದ್ರು ಅವ್ರಿಗೆ ಮಾತಾಡಿಸ್ತಾನೆ. ಅಲ್ಲೊಬ್ರು ಅಜ್ಜಾರು ಕುಂತಿದ್ರು, ಜರ್ಮನಿ ಅವರು. ಸೊ ಇವನಿಗೆ ಏನೇನೋ ಅವರು ಮೆಜಿಷಿಯನ್ ಟೈಪ್ ಥರ ಏನೇನೋ ಮಾಡಾತಿದ್ರು. ಅವನಿಗೂ ಫುಲ್ ಎಂಟರ್ಟೈನ್ಮೆಂಟ್ ಆಗತ್ತಿತ್ತು. ಹಂಗೆ ಹಿಂಗೆ ಮಾಡಿ ಟೈಮ್ ಪಾಸ್ ಮಾಡಿದ್ವಿ. ಹಿಂಗೆ ಟ್ರೈನ್ ಒಳಗೆ ಹೊಂಟಿದ್ವಿ ನಾವು. ನಾವು ಹೋಗಬೇಕಾಗಿರೋ ಜಾಗ ಅಂತೂ ಬಂತು. ಬಟ್ ನಾವು ಒಂದು ಸ್ಟಾಪ್ ಮುಂದೆ ಇಳಿದ್ವಿ. ಅದಕ್ಕಾಗಿ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗೋ ಪರಿಸ್ಥಿತಿ ಬಂತು. ಸೊ ನಡ್ಕೊಂಡು ಹೊಂಟಿದ್ವಿ. ಹಾಗೇನೋ ವ್ಯೂನು ನೋಡಾತಿದ್ವಿ, ಎಷ್ಟು ಭಾರಿ ಇತ್ತು. ಸೊ ನಾವು ಹೋಗಬೇಕಾಗಿರೋ ಪ್ಲೇಸ್ ಅಲ್ಲೇ ಮೇಲೈತಿ. ಈ ಪ್ಲೇಸ್ ಹೆಸರು ವಲ್ಲಹಲ್ಲ ಅಂಥೇಳಿ. ವಲ್ಹಲ್ಲಾನು ಅಂತಾರೆ, ವಾಲಲ್ಲಾನು ಅಂತಾರೆ. ಸೊ ಪ್ರೊನೌನ್ಸಿಯೇಷನ್ ಅದು ಬಿಟ್ಟಿದ್ದು. ಫುಲ್ ಎತ್ತರ ಮೇಲೆ ಐತ್ರಿ. ಅದು 55 ಮೀಟರ್ ಹೈಟ್ ಒಳಗೆ ಐತಿ. ಸೊ ಅಲ್ಲಿ ತನಕ ನಾವು ನಡ್ಕೊಂಡು ಹೋಗ್ಬೇಕು. ಇಷ್ಟಿಂದ 1 ಕಿಲೋಮೀಟರ್ ನಡೆದೇ ನನಗೆ ಸಾಕಾಯ್ತು. ಇನ್ನಷ್ಟು ಮೇಲೆ ಹತ್ತತೀನ ನನಗೆ ಗೊತ್ತಿಲ್ಲ. ಬರ್ರಿ ನೋಡೋಣ, ಆಗುತ್ತಾ ಇಲ್ಲ ನೋಡೋಣ. ಈಗ ನೋಡ್ರಿ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಮ್ಯಾಲೆ. ಹೋಗೋಣ ಅಪ್ಪು. ಆರ್ ಯು ರೆಡಿ? ನನ್ನ ಮಗ ಅಂತೂ ಫುಲ್ ಎನರ್ಜೆಟಿಕ್ ಆಗ್ಯದಾನ, ನಡೆಯಕತ್ತಾನ. ಇನ್ನು ಟೂರಿಸ್ಟು ಬರಾಕತ್ತಾರ. ಸೊ ಅರ್ಧ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿಂದ ಹಿಂಗೆ ಕಾಣಿಸುತ್ತಿದೆ ಮೇಲ್ಗಡೆಯಿಂದ. ಈ ಜಾಗಕ್ಕೆ ನಾವು ಬೋಟ್ನಾಗೂ ಬರ್ಬೋದು. ಇಲ್ಲಿ ನೋಡ್ರಿ, ಕೆಳಗಡೆಯಿಂದ ಇಲ್ಲಿವರೆಗೆ ಬಂದಿದ್ದೀವಿ. ಸೊ ನಾನು ಈ ಅಜ್ಜಿ ಜೊತೆ ಬಂದೆ. ಯಾಕಂದ್ರೆ ನಂದು ಅವ್ರದ್ದು ನಡೆಯೋ ಸ್ಪೀಡ್ ಸೇಮ್ ಇತ್ತು. ನನ್ನ ಮಗ ಆಗಲೇ ಮೇಲೆ ಹೋಗ್ಯಾನಲ್ಲೇ. ಇನ್ನು ಅಲ್ಲಿ ಹೋಗ್ಬೇಕು. ಸೊ ಕೆಳಗಡೆಯಿಂದ ಮೇಲ್ಗಡೆ ಒಳಗೂ ಟೋಟಲ್ 479 ಸ್ಟೆಪ್ಸ್ ಇದ್ದಾವೆ. ಇದನ್ನು ಕಟ್ಟಕ್ಕೆ 12 ವರ್ಷ ಬೇಕಾಯ್ತಂತೆ ಟೋಟಲಾಗಿ. ಅದ್ರದ್ದು ಮಾಡೆಲ್ ಇಟ್ಟಾರ. ಸೊ ಅದ್ರದ್ದು ರಿಯಲ್ ಕನ್ಸ್ಟ್ರಕ್ಷನ್ ಆಗಿ ನಿಂತಿರೋಂಥ ಮೊನ್ಯುಮೆಂಟ್ ಇದು. ಭಾಳ ದೊಡ್ಡದೈತಿ, ಮಸ್ತ್ ಐತಿ. ಸೊ ಇದಾಗಿತ್ತು ನಮ್ಮ ವಿಡಿಯೋ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.